ತಮಿಳುನಾಡು ಕೇರಳ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಬಿಗ್ ಫೈಟ್. ಸರ್ಕಾರದ ಭಾಷಣವನ್ನು ಓದದೆ ರಾಜ್ಯಪಾಲರು ನಿರ್ಗಮಿಸಿದ್ದಾರೆ. ಕೇವಲ 2 ನಿಮಿಷಕ್ಕೆ ಭಾಷಣವನ್ನು ರಾಜ್ಯಪಾಲರು ಸೀಮಿತಗೊಳಿಸಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿಯೇ ಹೊಸ ನಾಂದಿಯನ್ನು ಹಾಡಿರುವಂತಹದ್ದು ರಾಜ್ಯಪಾಲರು. ತಮಿಳುನಾಡಿನಲ್ಲಿ ಕೇರಳದಲ್ಲಿ ಪ್ರತಿ ಬಾರಿಯೂ ಕೂಡ ಈ ರೀತಿಯ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ವಿ. ಈಗ ಇದು ಕರ್ನಾಟಕಕ್ಕೂ ಕೂಡ ವ್ಯಾಪಿಸಿಕೊಂಡಿದೆ. राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ ಕಡ್ಡಾಯವಾಗಿತ್ತು. ಜೊತೆಗೆ ರಾಜ್ಯಪಾಲರ ಕರ್ತವ್ಯವೂ ಕೂಡ ಹೌದು. ರಾಜ್ಯಪಾಲರು ತಮ್ಮ ಕರ್ತವ್ಯವನ್ನು ಈಗ ಮುಗಿಸಿದ್ದಾರೆ. 2 ನಿಮಿಷಕ್ಕೆ ಭಾಷಣವನ್ನು ಸೀಮಿತಗೊಳಿಸಿದ್ದಾರೆ. ಮೊದಲೇ ಹೇಳಿದ್ರು 11 ಪ್ಯಾರಾಗ್ರಾಫ್ಗಳಿಗೆ ಕತ್ತರಿ ಹಾಕಬೇಕು ಅಂಥೇಳಿ. ಸರ್ಕಾರ ಅದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಹಾಗಾಗಿ 2 ನಿಮಿಷಕ್ಕೆ ಭಾಷಣವನ್ನು ಸೀಮಿತಗೊಳಿಸಿ ಕೇರಳ ತಮಿಳುನಾಡಿನಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇತ್ತೋ ಅದೇ ರೀತಿಯ ಬೆಳವಣಿಗೆಗಳು ಇವತ್ತಿನ ಕರ್ನಾಟಕದ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ, ಜಂಟಿ ಅಧಿವೇಶನದಲ್ಲೂ ಕೂಡ ಆಗಿರುವಂಥದ್ದು. ಈ ಮೂಲಕ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವಂತಹ ಈ ಸಂಘರ್ಷ ಏನಿದೆ, ಈ ತಿಕ್ಕಾಟ ಏನಿದೆ, ಇದು ಮತ್ತೊಂದು ಹಂತಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಕೂಡ ಎದ್ದು ಕಾಣಿಸ್ತಾ ಇರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ರಾಜ್ಯಪಾಲರ ವಿರುದ್ಧ ಹೋರಾಟವನ್ನು ಮಾಡುವುದಕ್ಕೆ, ಖಂಡನ ನಿರ್ಣಯವನ್ನು ಕೈಗೊಳ್ಳುವುದಕ್ಕೆ ನಿರ್ಧರಿಸಿದೆ. ಹಾಗಾಗಿಯೇ CLP ಮೀಟಿಂಗ್ ಅನ್ನು ಕೂಡ ಕರೆದಿರುವಂತಹದ್ದು ಒಂದು ಕಡೆ. ಮತ್ತೊಂದು ಕಡೆ ರಾಜ್ಯಪಾಲರ ಜೊತೆಗೆ ವರ್ತಿಸಿದಂತಹ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಸಹಿಸುವಂತದ್ದಲ್ಲ ಅಂತೇಳಿ ಬಿಜೆಪಿ ಕೂಡ ರೊಚ್ಚಿಗೆದ್ದಿದೆ. ವಿಧಾನಸಭಾ ವಿಶೇಷ ಅಧಿವೇಶನದಲ್ಲಿ ಹೈಡ್ರಾಮಾ, ಭಾಷಣವನ್ನ ಮಾಡದೆ ನಿರ್ಗಮಿಸಿದ ರಾಜ್ಯಪಾಲರಿಗೆ ಕಾಂಗ್ರೆಸ್ ಮುತ್ತಿಗೆ. ಮೇಲ್ಮನೆ ಸದಸ್ಯ BK ಹರಿಪ್ರಸಾದ್, ಐವಾನ್ ಡಿಸೋಜಾ, ರವಿ ಮುತ್ತಿಗೆ ಹಾಕಿದ್ದಾರೆ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸದಸ್ಯರ ಘೋಷಣೆ ಕೂಗಿದ್ದಾರೆ. ಕಾಂಗ್ರೆಸ್ ಸದಸ್ಯರನ್ನ ಮಾರ್ಷಲ್ಸ್ಗಳು ಈ ಸಂದರ್ಭದಲ್ಲಿ ತಳ್ಳಾಡಿದ್ದಾರೆ. ಈ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರ ಬಟ್ಟೆ ಹರಿದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದೊಡ್ಡ ಮಟ್ಟದ ಹೈಡ್ರಾಮಾ ಆಗಿತ್ತು. ಸಹಜವಾಗಿಯೇ ಇವತ್ತಿನ ಈ ಬೆಳವಣಿಗೆಗಳು ಏನು ಅನ್ನುವಂತಹ ಕುತೂಹಲ ಇತ್ತು. ರಾಜ್ಯಪಾಲರು ಬರ್ತಾರೋ ಇಲ್ವೋ ಅನ್ನುವಂತಹ ಗೊಂದಲದ ನಡುವೆ ರಾಜ್ಯಪಾಲರು ಬರ್ತಾರೆ. ಕೇವಲ 2 ನಿಮಿಷಕ್ಕೆ ಭಾಷಣವನ್ನು ಸೀಮಿತಗೊಳಿಸ್ತಾರೆ. ಆ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಹೈಡ್ರಾಮಾ ಆಗಿರುವಂಥದ್ದು. ಮುಖ್ಯವಾಗಿ ರಾಜ್ಯಪಾಲ ಹುದ್ದೆ ಅನ್ನೋದೇ ಒಂದು ಸಾಂವಿಧಾನಿಕ ಹುದ್ದೆ. ಈ ಹುದ್ದೆಗೆ ಕಾಂಗ್ರೆಸ್ಸಿಗರು ತೋರಿಸಿರುವಂತಹ ಅಗೌರವವಿದು. ಅವರ ಜೊತೆಗೆ ನಡೆದುಕೊಂಡಂತಹ ರೀತಿ ನಿಜಕ್ಕೂ ಕೂಡ ಖಂಡನೀಯ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸದಸ್ಯರುಗಳ ಈ ನಡೆಯ ವಿರುದ್ಧ ಸಹಜವಾಗಿಯೇ ಬಿಜೆಪಿ ಕೂಡ ಈಗ ಮುಗಿಬೀಳ್ತಾ ಇರುವಂಥದ್ದು. ಈ ವಿಚಾರವನ್ನ ಸ್ಪೀಕರ್ ಗಮನಕ್ಕೆ ತರುವಂತಹ ಕೆಲಸ ಮಾಡಿದ್ದಾರೆ. ನಾಳೆ ಚರ್ಚೆಗೆ ಅವಕಾಶವನ್ನು ಕೇಳಿದ್ದಾರೆ. ಜೊತೆಗೆ ಯಾರ್ಯಾರು ರಾಜ್ಯಪಾಲರ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾರೆ, ಘೆರಾವ್ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ, ಅವರ ವಿರುದ್ಧ ಕ್ರಮಕ್ಕೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಧ್ಯೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರಿದ್ದಾರೆ. ಸರ್ಕಾರ ಕೊಟ್ಟಂತಹ ಭಾಷಣವನ್ನು ಓದದೇನೆ ಅಧಿವೇಶನದಿಂದ ನಿರ್ಗಮನವಾಗ್ತಾ ಇರುವಂತಹ ದೃಶ್ಯ. ಈ ಸಂದರ್ಭದಲ್ಲಿ ಎದುರಿಗೆ ನಿಂತಿರುವಂತಹ BK ಹರಿಪ್ರಸಾದ್ ಬೆರಳನ್ನು ತೋರಿಸ್ತಾ ಅವರನ್ನು ಅಲ್ಲಿ ನಿಯಂತ್ರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಷಣವನ್ನು ಓದಬೇಕು ಅಂಥೇಳಿ ಅವರ ಮೇಲೆ ವಾರ್ನ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇದೇ ವಿಚಾರ ಈಗ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸವಾಗಿರುವಂಥದ್ದು. ನಿಜಕ್ಕೂ ಕೂಡ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ರಾಜ್ಯಪಾಲರಲ್ಲಿ ಈ ರೀತಿಯ ನಡೆದುಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ